ರೆಸ್ಟ್ ಆತ್ರಿ ಅಲ್ಲಿ ಏನ್ರ ಮಾಡಬೇಕಲ್ರಿ ಸರ ಹೊಟ್ಟಿಗೆ ಬೇಕಲ್ರಿ ನಮಗ ಇದನ್ ಬಿಟ್ರೆ ಮತ್ತೆ ಇನ್ನೊಂದ್ ಮಾಡೋದು ಇದನ್ನ ಮಾಡೋದ್ರಿ ಅಲ್ಲೇ ಡಬ್ಬಿ ಇಟ್ಕೊಂಡು ಎಲ್ಲಾರ ಈಗ ಮತ್ತೆ ಹುಡುಗರು ಲೆಕ್ಕ ಪಕ್ಕ ಹೇಳಿದ್ರೆ ಮಾಡ್ತೀವಿ ಹಂಗೆಲ್ಲ ಬಾಯ್ಲೆಕ್ಕ ಅವ್ರೆಲ್ಲ ಫೋನ್ಯಾಗ ಮಾಡ್ರಿ ನಾ ಬಾಯ್ಲೆಕ್ಕನ ಮಾಡಿಸ್ಕೊಂತೇನ್ರಿ ಹಂಗೆಲ್ಲ ಏನಿಲ್ರಿ ಒಟ್ಟ ಬರ್ಯಾಕ ಬರುದಿಲ್ರಿ ಅಕ್ಷರ ತಪ್ಪ ಆಗಿದಾವ ಅಂತೇಳಿ ಬರ್ಯಾಕ ಹೋಗೋದಿಲ್ರಿ ನಾ ಈ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಇನ್ನೊಂದ್ ಕಟ್ಟಬೇಕಂತಾರ ಇದನ್ನ ಹಿಡಿದ್ರೆ ಇನ್ನೊಂದ್ ಹಿಡಿಬೇಕಂತಾರ ಅದೆಲ್ಲ ಆಸೆ ಇಲ್ರಿ ಸರ್ ನನಗೆ ಒಟ್ಟ ಶಕ್ತಿ ಇರೋ ಮಟ ದುಡಿಬೇಕು ಹೊಟ್ಟಿಗೆ ತಿನ್ಬೇಕು ಅನ್ನೋದು ಒಂದ ಆಸೆ ರೀ ಆ ಬಿಲ್ಡಿಂಗ್ ಹಿಡಿಬೇಕಾ ಈ ಬಿಲ್ಡಿಂಗ್ ನಮ್ಗ ಆಗಂಗಿಲ್ರಿ ಸರ್ ಎಲ್ಲಿ ಆಕೈತಿ ಹೇಳ್ರಿ ಇದ ಹೊಟ್ಟಿ ತುಂಬುದ ವಜ್ಜ ಐತ್ರಿ ಇನ್ನ ಮನಿ ಜಾಗ ಹಿಡಿಯಾಕ ಎಲ್ಲಿ ಆಕೈತ್ರಿ ಸರ್ ಹೇಳ್ರಿ ಸರ ಶಕ್ತಿ ಇರೋ ಮಟ ದುಡಿಯಬೇಕ್ರಿ ಆಮೇಲೆ ಐತಲ್ರಿ ಕುಂತ್ ತಿನ್ನೋದು ಶಕ್ತಿ ಇರೋ ಮಟ ಯಾವ್ದೋ ಮನುಷ್ಯಾಗ ಮೂಲ ಮಂತ್ರ ಇದು ದುಡಿಯೋದು ದುಡಿದನ ಹೌದಲ್ರಿ ಹೌನ್ರಿ ಬರ್ರಿ ಬೀಗ್ರ ಊಟ ಮಾಡೋಣ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ಕಾರ ಅಮ್ಮರ ನಮಸ್ಕಾರ ರೀ ನಿಮ್ಮ ಹೆಸರೇನ್ರಿ ನನ್ನ ಹೆಸರ ನಿರ್ಮಲಾ ಸರ್ ನಿರ್ಮಲಮ್ಮ ರೀ ಹೌದ್ರಿ ಸರ್ ಇದು ಯಾವ ಊರ್ರಿ ಇಲ್ಲಿ ಮಾತಾಡಕತ್ತೀವಲ್ಲಿ ಇದು ರೀ ಸರ ನುಗ್ಗಿಕೇರಿ ಹಂಚಿನ ಮನಿ ಕಾಲೇಜ್ ನೋಡ್ರಿ ಸರ್ ಇದು ಹಂಚಿನ ಮನಿ ಕಾಲೇಜು ನುಗ್ಗಿಕೇರಿ ರೀ ನುಗ್ಗಿಕೇರಿ ಧಾರವಾಡದ ಹತ್ರ ಧಾರವಾಡದ ಹತ್ರ ಧಾರವಾಡ ಅಂದ್ರೆ 6 ಕಿಲೋಮೀಟರ್ ಆಕತ್ರಿ ಅಷ್ಟ 6 ಕಿಲೋ ಹೇಳ್ರಿ ಇದನ್ನ ಯಾವಾಗ ಶುರು ಮಾಡಿದ್ರಿ ಹೆಂಗ್ ಇದನ್ರಿ ನಾವು ಕಟ್ಟುವಾಗ ಶುರು ಮಾಡ್ಯಾವ್ರಿ ಸರ ಏನ್ ಕಟ್ಟುವಾಗ ಅದು ಕಾಲೇಜ್ ರೀ ಕಾಲೇಜ್ ಕಟ್ಟುವಾಗ ಕಟ್ಟಡಕ್ಕ ಚಾಲು ಮಾಡ್ಯಾವ್ರಿ ಚಾಲು ಮಾಡ್ರಿ 10-12 ವರ್ಷ ಆತ್ರಿ ಈಗ 12 ವರ್ಷ ಆತ್ರಿ ನೋಡ್ರಿ ಆ ಕಾಲೇಜು ಅಷ್ಟು ದಿನಾನ ಆತ್ರಿ ಚಾಲು ಆಗಿ 10 ವರ್ಷ ಆತ್ರಿ ಅದಕ್ಕಿಂತ ಮೊದ್ಲೇ 2 ವರ್ಷ ಕಟ್ಟೇವ್ರಿ ನಾವು ಹೆಂಗ ಐಡಿಯಾ ಬಂತು ಇಲ್ಲಿ ಮಾಡ್ಬೇಕಂತ ಹೇಳಿ ನಿಮ್ಗ ಮೊದ್ಲು ಏನ್ ಮಾಡ್ತಿದ್ರಿ ನೀವು ನಾವು ಮೊದಲು ಅಂಗಡಿ ಇತ್ರಿ ಸರ ಹ್ಞೂನ್ರಿ ನಾವು ಮನ್ಯಾಗಿದ್ದೀರ ಇಲ್ಲಿ ಅವ್ರು ಇವ್ರಿ ಸೆಂಟ್ರಿಂಗಿನವ್ರು ಅದು ರೀ ಬರ್ರಿ ಅಂಗಡಿ ಇಡ್ರಿ ಪರಿಚಯ ಇದ್ರಿ ಅವ್ರು ನಮ್ಮ ಅಲ್ಲಿ ಹೋಟೆಲ್ ಇಲ್ಲ ರೀ ಮತ್ತೆ ನಾವು ಕಟೋಡಿ ಮಾಡಾತೇವಿ ನಮ್ಮ ಗೌಂಡ್ಯಾರಿಗೆ ಅದು ಚಾ ಇಲ್ಲ ಮತ್ತೆ ನೀವು ಬಂದ ಅಲ್ಲಿ ಅಂಗಡಿ ಹಾಕ್ರಿ ಅಂತ ಹೇಳಿದ್ರಿ ಅವ್ರು ಅದ್ರ ಸಂಬಂಧ ನಾವ್ ಇಲ್ಲಿ ಹಾಕಿದೇವ್ರಿ ಎಷ್ಟು ಮಂದಿ ಕೆಲಸ ಮಾಡ್ತಿದ್ರಿ ಅಲ್ಲಿ ಬಾಳ ಮಂದಿ ಮಾಡ್ತಿದ್ರಿ ಸರ್ ಬಾಳ ಮಂದಿ ಮಾಡ್ತಿದ್ರಿ ಪೈಪ್ ಲೈನ್ ದಾರ ಒಂದ್ 10 ಮಂದಿ ಗೌಂಡ್ಯಾರ ಒಂದ್ 10-15 ಮಂದಿ ರೀ ಆಮೇಲೆ ಇದು ಅದು ಪೇಂಟಿಂಗ್ ನವ್ರು ಎಲ್ಲಾ ಇದ್ರು ಬಿಡ್ರಿ ಅವಾಗ ಎಲ್ಲಾರು ಇಲ್ಲೇ ಬರ್ತಿದ್ರಿ ಅವಾಗ ವ್ಯಾಪಾರ ಆಕಿತ್ರಿ ಈಗ ಅಲ್ಲಿ ಒಳಗ್ ಹಾಸ್ಟೆಲ್ ಐತ್ರಿ ಹಿಂಗಾಗಿ ಇಲ್ಲಿ ಯಾರು ಬರುದಿಲ್ರಿ ಸರ್ ಯಾರು ಬರುದಿಲ್ಲ ನೋಡ್ರಿ ಏನ್ ಒಂದ್ ದಿವ್ಸಕ್ಕೆ 400-500 ರೂಪಾಯಿ ಆಗ್ಬೇಕಂದ್ರ ರಗಡ್ರಿ ಈಗ ಮೊದಲ ಹಾಕಿತ್ರಿ 2,000-3,000 ಮಿರ್ಚಿ ಮಾಡ್ತಿದ್ದಾರೆ ಬಜ್ಜಿ ಮಾಡ್ತಿದ್ದಾರೆ ಆಮೇಲೆ ರೈಸ್ ಸಾಂಬಾರ್ ಮಾಡ್ತಿದ್ದಾರೆ ಹಿಂಗೇನ್ರ ಉಪ್ಪಿಟ್ಟು ಅವಲಕ್ಕಿ ಪುರಿ ಹಿಂಗೆಲ್ಲಾ ಮಾಡ್ತಿದ್ದಾರೆ ಈಗ ಏನು ಇಲ್ಲ ನೋಡ್ರಿ 2 ವರ್ಷ ಚಲೋ ದುಡ್ದಿರಿ ಅವಾಗ ಒಂದ್ 2 ವರ್ಷ ಚಲೋ ದುಡ್ದಿರಿ ನೋಡ್ರಿ ಈಗೇನು ಇಲ್ರಿ ಅಟ್ಟ ಕುಟು ಮಾಡ್ಕೊಂತ ಕುಂತೇವ್ರಿ ಮತ್ತೇನ್ ಮಾಡೋದ್ರಿ ಈ ಮಕ್ಕಳು ಎಷ್ಟು ಜನ ಅಮ್ಮ ನಿಮ್ಗೆ ನನಗ್ರಿ ಮಕ್ಕಳ 2 ಹೆಣ್ಣು ಮಕ್ಕಳ್ರಿ ಒಬ್ಬ ಗಂಡ ಮಗ ರೀ 3 ಮಂದಿ ಮಕ್ಕಳು ನಿಮ್ಗೆ ಒಬ್ಬ ತೀರ್ಕೊಂಡ್ರಿ ಗಂಡ ಮಗ ಯಾಕವ್ವ ಅವಾಗ ಹಾರ್ಟ್ ಇದ್ರು ಆತ್ರಿ ತೀರ್ಕೊಂಡ್ರೆ ಇವ ಮೊಮ್ಮಗಾರಿ ಮಗಳ ಮಗಾರಿ ಇಲ್ಲ ನಿಮ್ ಜೊತೆಗೆ ಇರ್ತಾರೆ ಇಲ್ರಿ ಅವ್ರ ಮನಿ ಇಲ್ಲೇ ಐತ್ರಿ ಬೈಲೊಂಗಲ್ ಕೊಟ್ಟಿದ್ದೀವ್ರಿ ಅವ್ರ ಇಲ್ಲೇ ನುಗ್ಗಿಕೆರೆಯಾಗನ ಮನಿ ಮಾಡಿ ಅದಾರ್ರಿ ಅದಕ್ಕ ಇವತ್ತು ಎಕ್ಸಾಮ್ ಅದಾವ ಅಂತ ಹೇಳಿ ಬಂದಾನ್ರಿ ಅವನು ಹೌದಾ ಯಜಮಾನ್ರು ಅವ್ರ ಮನ್ಯಾಗ ಅದಾರಿ ಇನ್ ಮ್ಯಾಗ ಬರ್ತಾರ್ರಿ ಯಜಮಾನ್ರಿ ಏನ್ ಮಾಡ್ತಿದ್ರು ಮೊದಲು ಅವ್ರ ಏನ್ ಅದಕ್ಕೆ ಕೈಕೂಲಿ ಕೆಲ್ಸಕ್ಕೆ ಹೋಗಿದ್ದಾರ್ರಿ ಕೈಕೂಲಿ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡಿ ಮದುವೆ ಮುಂಜಿ ಮಾಡಿದಿವ್ರಿ 2 ಮಕ್ಕಳ ಹಡದ್ರಿ ಹೆಣ್ಣು ಮಕ್ಕಳ ಮತ್ತ ಗಂಡ ಮಗ 4 ಆದ್ರಿ ಆಕಿನೂ ಅಲ್ಲೇ ತವ್ರ ಮನ್ಯಾಗ ಅದಾಳ್ರಿ ಮಗ ಸತ್ತಿಂದ ನಾವ್ 2 ಗಂಡ ಹೆಂಡತಿ ಇಲ್ಲದಿರಿ ಅಂತೂ ಎಲ್ಲಾ ಜವಾಬ್ದಾರಿ ನೀಗ್ಸೇವ ಎಲ್ಲ ಆಗೈತಿ ನೋಡ್ರಿ ನಾವ್ ದುಡಿಯೋದು ತಿನ್ನೋದು ಅಷ್ಟೇ ರೀ ಈಗ ಅಲ್ಲ ಬಹಳ ಖುಷಿ ಏನಂದ್ರ ಆರೋಗ್ಯ ಕೊಟ್ಟಾನಲ್ಲ ದೇವ್ರ ಗಟ್ಟಿಯಾಗಿ ಸಾಕ್ರಿ ನಮ್ಗ್ ಗಟ್ಟಿ ಇದ್ರ ಸಾಕ್ ನೋಡ್ರಿ ಸರ ರೆಟ್ ಒಂದ್ ದುಡ್ಯಾಕ ಗಟ್ಟಿದ್ರ ಸಾಕ್ರಿ ಇಷ್ಟ ಹೆಚ್ಚಿನ ಏನು ಇಲ್ರಿ ಆಲ್ಮೋಸ್ಟ್ ಇಲ್ಲಿ ಅಡ್ಡಾಡೋರಿಗೆ ಅಷ್ಟೇ ಬರ್ಬೇಕಾಗತ್ತ ಇಲ್ಲಿ ಕಾಲೇಜ್ದ ಹೊರಗ್ಲಿಂದ ಹುಡ್ರಂತ್ರಕ್ಕೂ ಹೊರಗೆ ಬರಂಗಿಲ್ಲ ಮತ್ತು ಇಲ್ಲಿ ಹೋಗುವವರು ಬರೋರು ಅಷ್ಟೇ ಬರ್ತಾರೆ ಅವ್ರು ಹಂಗಂತ ನೋಡಿದ್ರೆ ದುಡಿಮೆ ಅಷ್ಟು ಆಗುತ್ತೆ ಇಲ್ಲ ಗೊತ್ತಿಲ್ಲ ಆದರೂ ಅವ್ರ ಜೀವನ ನೋಡಿದರೆ ಒಂಥರ ಕಷ್ಟ ಅನಿಸುತ್ತೆ ಓಕೆ ನಿಮ್ಮ ಲೈಫಲ್ಲಿ ಕಲಿಯುವಂಥದ್ದು ಏನಿದೆ ಅವ್ರನ್ನ ನೋಡಿದ್ರೆ ನಾವು ಒಂದು ವೇಳೆ ಕಲಿಲಿಲ್ಲ ಅಂದ್ರೆ ಈ ಪರಿಸ್ಥಿತಿ ಬರ್ಬೋದು ಅನಿಸುತ್ತೆ ಓದಲಿಲ್ಲ ಅಂದರೆ ಹಂಗಾಗ್ತದೆ ಅಂತ ಬಟ್ ಓದಿನೂ ಏನು ಕಡಿಮೆ ಮಾಡಿಲ್ಲ ಅವರು ತಮ್ಮ ಜವಾಬ್ದಾರಿಗಳನ್ನ ಎಲ್ಲವನ್ನೂ ಮುಗಿಸಿದ್ದಾರೆ ಅದಕ್ಕೆ ಏನು ಅನಿಸುತ್ತೆ
ಖುಷಿ ಅನ್ಸುತ್ತೆ ಸರ್. ಖುಷಿ ಅನ್ಸುತ್ತೆ. ಈಗ ಏನೇನ್ ಇಟ್ಟಿದ್ಯಾವ ಅಂಗಡಿಯಲ್ಲಿ? ಈಗ ಸದ್ಯ ನೋಡ್ರಿ ಸರ ಚಾ ಐತ್ರಿ, ಹಾ. ಉಪ್ಪಿಟ್ಟು ಐತ್ರಿ ಬಿಸಿದ. ಬೇಸ್ ಉಪ್ಪಿಟ್ಟು ಮಾಡ್ರಿ. ಹಾನ್ರಿ. ಓಕೆ. ಅದ ಅಷ್ಟ ಎರಡ. ಮತ್ತ ಅವಲಕ್ಕಿ ಬೇಕಂದ್ರ ಅವಲಕ್ಕಿ ಮಾಡ್ಕೊಡ್ತೇವ್ರಿ. ಅವಲಕ್ಕಿ ಮಾಡ್ತೀರಿ. ಹಾನ್ರಿ. ಓಕೆ ಓಕೆ. ಈಗ ಹಂಗಾರ ತಿನ್ನಕ್ ಉಪ್ಪಿಟ್ಟು ಐತೇನ್ರಿ? ಐತ್ರಿ ಸರ್. ಹಾ ಹಾ. ಎಲ್ಲಿ ಇಟ್ಟಿವ ಉಪ್ಪಿಟ್ಟು? ಇನ್ನ ತೆಗ್ದಿಲ್ಲ ನೋಡ್ರಿ, ಅಲ್ಲೇ ಸಣ್ಣ ಬಾಂಡೆದಾಗ ಮಾಡ್ಕೊಂಡ್ ಬಂದೇನ್ರಿ. ತೆಗಿ ತೆಗಿ. ಅದರಾಗ ಮಾಡ್ಕೊಂಡ್ ಬಂದೇನ್ರಿ. ಈಗ ಮನ್ಯಾಗಿಂದ ಮಾಡ್ಕೊಂಡ್ ಬಂದ್ರಿ? ಮನ್ಯಾಂದ ಬರುವಾಗ ಮಾಡ್ಕೊಂಡ್ ಬಂದೇನ್ರಿ. ಹಾ ಹಾ ಹಾ. ಇಷ್ಟ ಮಾಡ್ಕೊಂಡ್ ಬಂದೇನ್ರಿ. ಓಹೋ. ನಮ್ಮ ಯಜಮಾನ್ರಿಗೆ ಒಂದ್ ಸ್ವಲ್ಪ ತೆಗದಿಟ್ಟು. ಹಾ. ಯಜಮಾನ್ರಿಗೂ ಆತು, ವ್ಯಾಪಾರಕ್ಕೆ ಆತು, ಹುಡ್ರು ಹೊಟ್ಟೆ ಹಸ್ಕೊಂಡ್ ಬಂದ್ರ ಅವ್ರಿಗೆ ಆತು. ಎಲ್ರಿ ಸರ್ ಮಣ್ಣು ಎಷ್ಟಕೊಂಡ ಉಪ್ಪಿಟ್ಟು ಹೊಳೆ ಬಂದೆ ಹೋದೇವ್ರಿ ಎಷ್ಟಕೊಂಡ. ಇವತ್ತು ಸ್ವಲ್ಪ ಮಾಡ್ಕೊಂಡ್ ಬಂದೇನ್ರಿ. ಮಾಡ್ಕೊಂಡ್ ಬಂದಿರಿ? ಎಷ್ಟ ನೋಡಿ. ಮೊದಲು ಬಾಳ ನಡೀತಿತ್ತವ. ಮೊದಲು ಚಲೋ ಐತ್ರಿ. ದೊಡ್ಡ ಅಡಿಗೆ ಮಾಡ್ತಿದ್ರಿ? ಹ್ಞೂನ್ರಿ, ಚಲೋ ಐತ್ರಿ. ಯಾರ್ಯಾರು ಮಾಡ್ತಿದ್ರಿ? ನಾವು ಇಬ್ರೇ, ನಮ್ಮ ಮನೆಯವರು ನಾವ್ರಿ. ಹಿಡ್ಕೊಳ್ರಿ ಇದನ್ನ. ನಮ್ಮ ಮನೆಯವರು ನಾವು ಇಬ್ರೇ ರೀ. ಹಾ. ಇಬ್ರ ಸೇರಿ ದಿವಸ 3-4 ಸಾವಿರ ರೂಪಾಯಿ ವ್ಯಾಪಾರ ಒಂದ್ ಮಾಡಿರಿ? 2,000 ಎರಡೂರಿ ಹಾಕಿತ್ರಿ ಹಾಕಿತ್ತು. ಅವಾಗ. ಹಾ. ಅವಾಗ ಚಲೋ ದುಡ್ದಿರಿ. ಹಾ. ಈಗ ಇದನ್ನ ಕಟ್ಟಿ ಇದು ಇಟ್ಕೊಂಡ್ರಲ್ಲ, ಮೊದಲು ಇದ್ರಾಗ ಶುರು ಮಾಡಿದ್ದ ನೀವು? ಹಿಂಗ ಹಾಕ್ಯವ್ರಿ ಸರ್. ಹಿಂಗ ಶೆಡ್ ಹಾಕಿ ಇದನ್ನ ಗಾಡಿ ಇಟ್ಟ ಈ ಗಾಡಿ ಒಳಗ ಮಾಡ್ಯಾವ್ರಿ ಮೊದಲು. ಹ್ಞೂನ್ರಿ. ಹಾ. ಏನ ಇದಲ್ರಿ, ಒಟ್ಟು ಇದ್ರೊಳಗ ಇಷ್ಟ ಇಟ್ಕೊಂಡ್ ಗ್ಯಾಸ್ ಮಾಡ್ಕೊಂತ ಬಂದೇವ್ರಿ. ಈಗ ನಮ್ಗ ಯಾಕೋ ಬೇಜಾರನ ಆತತ್ರಿ, ಅಡ್ಡಾಡಕ್ಕೂ ಆಗವಲ್ರಿ. ಮನ್ಕಾಲ್ ನೋವು ಬರತಾರ, ಹಿಂಗಾಗಿ ಅತ್ತ ಹೋಗ್ಬೇಕಂತ ಮಾಡೇವ್ರಿ ಮನಿ ಕಡೆ. ಹ್ಞೂನ್ರಿ. ಹಾ. ರೆಸ್ಟ್ ತಗೊಳ್ಳೋಣ, ಆರಾಮಾಗಿ ದುಡ್ದಿದ್ ಸಾಕು. ರೆಸ್ಟ್ ಆತ್ರಿ, ಅಲ್ಲಿ ಏನ್ರ ಮಾಡಬೇಕಲ್ರಿ ಸರ್, ಹೊಟ್ಟಿಗೆ ಬೇಕಲ್ರಿ ನಮ್ಗ. ಹಾ. ಇದನ್ ಬಿಟ್ರೆ ಮತ್ತೆ ಇನ್ನೊಂದ್ ಮಾಡೋದು? ಇದನ್ನೇ ಮಾಡೋದ್ರಿ, ಅಲ್ಲೇ ಡಬ್ಬಿ ಇಟ್ಕೊಂಡ್ ಎಲ್ಲಾರ ರೀ. ಹಾ. ಒಟ್ಟು ಹಂಗಾರ ಜೀವನದಾಗ ಏನೇನ್ ಕೆಲಸ ಮಾಡಿವ? ಏನ್ರಿ ಬಾಂಡೆ ಒಗ್ಯಾನ ಮಾಡೇನ್ರಿ, ರೊಟ್ಟಿ ಚಪಾತಿ ಮಾಡಕ್ ಹೋಗಿದ್ದೆ ರೀ. ಇದೊಂದ್ ಅಂಗಡಿ ಇಟ್ಕೊಂಡ್ ಕುಂತೇವ್ರಿ. ರೊಟ್ಟಿ ಚಪಾತಿ ಮಾಡಕ್ ಕೆಲ್ಸದ ಮನೆಗೆ ಹೋಗಿದ್ದೆ. ಕೆಲ್ಸದ ಮನೆಗೆ ಹೋಗಿದ್ದೆ. ದಿವಸ ಎಷ್ಟು ರೊಟ್ಟಿ ಮಾಡ್ತಿದ್ರಿ? ದಿವಸ ಒಂದ್ 10-12 ರೊಟ್ಟಿ. ಅವ್ರ ಇಬ್ರೇ ಇದ್ರ, ಅಜ್ಜ ಅಜ್ಜಿ ರೀ. ಹಾ. ಮನ್ಯಾಗ ಮನ್ಯಾಗ ಅವ್ರ ಎಲ್ಲಾ ಒಟ್ಟ ಬಾಂಡೆ ಆತು, ಕಸಾನೆಲ್ಲ ಆತು, ಓಟು ಜಡ್ಡು ನನಗ ಹಚ್ಚಿ ಬಿಡ್ತಿದ್ರಿ ಅವ್ರು. ಅಜ್ಜ ಅಮ್ಮ ಇಬ್ರೇ ಇದ್ರಿ. ಎಲ್ಲ ಮುಗಿಸ್ಕೊಂಡು ಸಂಜೆ ಮಟ ಅವ್ರ ಮನೆಯಾಗಿದ್ದು ಸಂಜೆಗೆ ಮನೆಗೆ ಹೋಗಿದ್ದಾರೆ. ನಿಮ್ಮ ಮನಿದೆಲ್ಲ ವಗಾತಿ ಮಾಡ್ಕೊಂಡು ಆಮೇಲೆ ನಮ್ಮ ಮಕ್ಳು ಇಬ್ರು ಹೆಣ್ಮಕ್ಳು ಅವ್ರ ಮನ್ಯಾಗ ಸಾಲಿ ಕಲಿತ ಅವ್ರ ಮನ್ಯಾಗ ದೊಡ್ಡವ್ರಾಗ್ಯಾರ್ರಿ. ಹೌದನ್ರಿ? ಚಲೋ ಅದಿದ್ರಿ ಅವ್ರ. ನಂಬಿಕೆ ರೀ. ಈಗ ಅವ್ರ ಅಜ್ಜಾರು ಮನೆ ತೀರ್ಕೊಂಡ್ರಿ, ಅಮ್ಮಾರು ತೀರ್ಕೊಂಡ್ರ. ಹಿಂಗಾಗಿ ನಾವು ಸುಮ್ನ ಈಗ ಬಿಟ್ಬಿಟ್ಟೇವ್ರಿಗೆಲ್ಲ. ಅಲ್ಲಿ ಕೆಲಸ ಮಾಡಿದ್ರಿ, ಮತ್ತೇನೇನ್ ಮಾಡಿದ್ರಿ? ಮತ್ತೇನಿಲ್ಲ ನೋಡ್ರಿ. ತವ್ರ ಮನಿ ಯಾವ್ದು ನಿಮ್ದು? ತವ್ರ ಮನಿ ಮುರುಗೋಡ್ರಿ. ಮುರುಗೋಡ. ನಿಮ್ ತಾಯಿ, ನಿಮ್ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳಮ್ಮ? ಅವ್ರಿಗೆ ನಮ್ಮ ಅಪ್ಪರಿಗೆ ಇಬ್ರು ಹೆಣ್ರಿ ಸರ. ನಾವ್ ಮೊದ್ಲೇ ಹೊಟ್ಟೆವ್ರ, ನಮ್ಮ ಅಣ್ಣ ನಾವು ರೀ. ಆಮೇಲೆ 2ನೇ ಅಕ್ಕಿ ಹೊಟ್ಟಿಲಿ 4 ಗಂಡ ಅದಾವ್ರಿ. ಹೌದನಾ? ಮೊದ್ಲಾಗಿನವ್ರು ನನ್ ಹಡದ್ ತೀರ್ಕೊಂಡ್ರು. ನಾನ್ ಹಡದ್ ಕೂಡಲೇನ ತೀರ್ಕೊಂಡಾರ್ರಿ. ಎಷ್ಟು ತಿಂಗಳದವ್ರು? ಎಷ್ಟು ವರ್ಷ? ನಾನ 3 ತಿಂಗಳ ಹಾಕಿದ್ದೇರಿ ಸರ್. ಹಂಗಾರ ನೀವು ತಾಯಿನ ನೋಡ್ಲೇ ಇಲ್ಲ ನೋಡಿಲ್ರಿ. ತಾಯಿ ನೋಡಿಲ್ರಿ. ನಮ್ಮ ಅಪ್ಪಾರ ಅವ್ವನ ಜೋಪಾನ ಮಾಡಿ ನನ್ ದೊಡ್ಡಕ್ಕಿನ ಮಾಡಿ ಕೇಸ ಮದ್ವಿ ಮಾಡಿಕೊಟ್ರಿ. ಆಮೇಲೆ 2ನೇದಕ್ಕಿನ ಮಾಡ್ಕೊಂಡ್ರೆ ನಮ್ಮ ಅಪ್ಪಾರ. ಅವ್ರು 4 ಗಂಡ ಹಡ್ದಾರ. ಅವ್ರ ಮಗನ ನನ್ನ ಮಗಳು ಒಬ್ಬಕಿನ ಕೊಟ್ಟೇನ್ರಿ ಸರ್. ಕೊಟ್ರಿ? ಹ್ಞೂ. ದೊಡ್ಡಕ್ಕಿನ ಅಲ್ಲಿ ಕೊಟ್ಟೇನ್ರಿ, ಸಣ್ಣಕ್ಕಿನ ಬೈಲೊಂಗಲ್ ಕೊಟ್ಟಿನಿ. ಅವ್ರು ಇಲ್ಲೇ ಬಂದದಾರ್ರಿ. ಅವ್ರು ನಮಗ ಅವ್ರು ಒಟ್ಟು ಮಾಡ್ಕೊಂತ ಹೊಂಟೇವ್ರಿ. ಹಂಗಾಗೈತ್ರಿ ನೋಡ್ರಿ ಸರ. ಏನು ಓದಿ? ಏನು ಓದಿಲ್ ಬಿಡ್ರಿ ಸರ್. ನಾನು 3ನೇ ಅವಾಗ 1ನೇ ಅಷ್ಟು ಹೋಗಿದ್ದೆ ರೀ. 1ನೇ ಹೋದ್ನಿ. 2ನೇ ಬಂದ ಕೂಡಲೇ ನಮ್ಮ ಹಿಂಗಾದ ಕೂಡಲೇ ನಮ್ಮ ಅಪ್ಪ ಅಜ್ಜಾರು ತೀರ್ಕೊಂಡ್ರೆ, ಅಮ್ಮಾರು ತೀರ್ಕೊಂಡ್ರ. ಹಿಂಗಾಗಿ ಸಾಲಿನ ಬಿಟ್ಟೇರಿ. ನಾ ಕಲಿಯಲಿಲ್ರಿ. ಹೌದಾ? ಓದಕ್ ಬರಕ್ ಬರುತ್ತೆ? ಇಲ್ರಿ, ಬರೋದಿಲ್ರಿ ಸರ್. ಅಕ್ಷರ ಎಲ್ಲ ಗೊತ್ತಾಕತ್ ತಿಳಿತೈತ್ರಿ. ನನ್ ಸಹಿ ಮಾಡಕ ನನಗ ಬರೋದಿಲ್ರಿ. ಸಹಿ ಮಾಡಕ್ ಬರೋದಿಲ್ಲ? ಈಗ ಮತ್ತೆ ಹುಡುಗರು ಲೆಕ್ಕ ಪಕ್ಕ ಹೇಳಿದ್ರೆ ಮಾಡ್ತೀರಿ? ಹಂಗೆಲ್ಲ ಬಾಯ್ಲೆಕ್ಕ ಅವ್ರೆಲ್ಲ ಫೋನ್ಯಾಗ ಮಾಡ್ರಿ, ನಾ ಬಾಯ್ಲೆಕ್ಕನ ಮಾಡಿಸ್ಕೊಂತೇನ್ರಿ. ಹಂಗೆಲ್ಲ ಏನಿಲ್ರಿ. ಒಟ್ಟ ಬರ್ಯಾಕ ಬರುದಿಲ್ರಿ. ಅಕ್ಷರ ತಪ್ಪ ಆಗಿದಾವ ಅಂತೇಳಿ ಬರ್ಯಾಕ ಹೋಗೋದಿಲ್ರಿ. ನಾ ಹೆಬ್ಬಟ್ಟ ಸಹಿ ಮಾಡ್ಕೊಂತ ಬಂದೇನ್ರಿ. ಯಾವ್ದ್ರಾಗ ಏನ್ ಕಡಿಮೆ ಇದೆಯವ? ದುಡ್ದಿ ಚಲೋ, ಒಟ್ ಜೀವನ ಪರ್ಯಂತ ಚಲೋ ದುಡ್ದಿರಿ, ದುಡ್ಕೊಂತ ಇದಾರೆ. ಹೌದಲ್ರಿ? ಅಷ್ಟ ರೀ. ಈಗಾದ್ರೂ ಗಟ್ಟಿ ಅದೇವ್ರಿ, ಒಟ್ಟು ದುಡ್ಕೊಂಡ್ ತಿನ್ನುವಂಗ ಅದೇವ್ರಿ. ಇನ್ನು ದುಡಿಬೇಕು ದೇವ್ರ. ಮತ್ತ ನೋಡ್ರಿ ಸರ, ಶಕ್ತಿ ಇರೋ ಮಟ ದುಡಿಯಬೇಕ್ರಿ. ಆಮೇಲೆ ಐತಲ್ರಿ ಕುಂತ್ ತಿನ್ನೋದು. ಶಕ್ತಿ ಇರೋ ಮಟ ಯಾವ್ದೋ ಮನುಷ್ಯಾಗ ಮೂಲ ಮಂತ್ರ ಇದು, ದುಡಿಯೋದು. ದುಡಿದನ. ಹೌದಲ್ರಿ? ಹೌನ್ರಿ. ದುಡಿತದಿಂದಾನೆ ಎಲ್ಲ ಆಗೋದು. ಇಷ್ಟ ರೀ. ಎಷ್ಟು ಕೊಡ್ತಿದ್ರಿ ನೀವು ಉಪ್ಪಿಟ್ಟು ಇದನ್ನೆಲ್ಲ ಇಲ್ಲಿ? ಎಷ್ಟು ಕೊಡ್ತಿದ್ರಿ? ಇದ್ರಿ 25 ರೂಪಾಯಿ ಒಂದು ಪ್ಲೇಟಿಗೆ. 25 ರೂಪಾಯಿ ಕೊಡ್ತಿದ್ರಿ. ಅನ್ನ ಸಾಂಬಾರಿಗೆ? ಅನ್ನ ಸಾಂಬಾರ ಅವಾಗೆಲ್ಲ ಸವಿ ಇತ್ರಿ, ಈಗ ಹೇಳತ್ತೇನ್ರಿ ನಾ ಸರ.
ಅವಾಗ ಎಲ್ರಿ 15 ರೂಪಾಯಿ ಇತ್ರಿ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಹಿಂಗ. ಹಾ ಈಗ ರೀ ತುಟ್ಟಿ ಮಾಡಿ ಈಗ ರೀ ಈಗ ಎಲ್ಲ ದುಬಾರಿ ಆಗ್ಯಾವ ಈಗ. ಬಜ್ಜಿ ಮಿರ್ಚಿ 20 ರೂಪಾಯಿ ರೀ, ಹಾ ಇದ 25 ರೂಪಾಯಿ ರೀ, ಗಿರ್ಮಿಟ್ 25, ಅವಲಕ್ಕಿ 25 ರೀ, ಒಟ್ಟು ಎಲ್ಲಾ ರೇಟ್ ಈಗ 25 ರೂಪಾಯಿ ನನ್ನ ಸರ್. ಹಾ ಹಾ ಅವಾಗ ಏನಿತ್ತಲ್ರಿ 15-20 ರೂಪಾಯಿ ಇತ್ರಿ ಸರ್. ಹಾ ಈಗ ತುಟ್ಟಾಗೈತಲ್ರಿ, ಹಿಂಗಾಗಿ ಎಲ್ಲ ನಾವು ತುಟ್ಟಿ. ಈಗ ನೀನ್ ನೋಡಿದ್ರೆ ಹೊಸ ಐಡಿಯಾ ಬಂತು ನೋಡುವ ನನಗೆ. ಬೇರೆದವ್ರಿಗೆ ಹೇಳ್ಬೋದು ನೀವು, ಈ ಎಲ್ಲೆಲ್ಲಿ ಬಿಲ್ಡಿಂಗ್ ನಡೀತಾವು ಹ್ಞೂ ಸರ್, 1 ವರ್ಷ 2 ವರ್ಷ ನಡೆದ ನಡೀತಾವು, ಅಂತಲ್ಲಿ ಹೋಗಿ ಸಣ್ಣದೊಂದು ಏನಾರ ಅಂಗಡಿ ಹಾಕೊಂಡ್ ಕುಂತ್ರು ನಡೀಯುತ್ತ. ನಡೀತೈತ್ರಿ, ನಿಮ್ಮನ್ನ ನೋಡಿ ನಡೀತೈತ್ರಿ ಸರ್. ನಮಗ್ ಅಡ್ಡಾಡಕ್ ಆಗುಲ್ಲ ಅಂತ ಹೇಳಿ ನಾವು ಸುಮ್ನೆ ಒಂದ್ ಕಡೆ ಕೂತೇವ್ರಿ. ಅಡ್ಡಾಡ್ಬೋದು ಬಿಡ್ರಿ, ಅದೇನಿಲ್ಲ. ಈ ಡಬ್ಬಿ ಇಟ್ಕೊಂಡು ಎಲ್ಲಿ ಕಟ್ಟೋಡಿ ನಡೀತಾವ ಅಲ್ಲಿ ಹೋಗಿ ಇರ್ಬೋದ್ರಿ, ಆದ್ರೆ ನಮಗ್ ಅಡ್ಡಾಡಕ್ ಆಗಂಗಿಲ್ಲಲ್ರಿ ಸರ್. ಹಿಂಗಾಗಿ ನಮ್ಮ ಮನೆಯವ್ರಿಗೂ ವಯಸ್ಸಾಗ್ಯಾರ, ಅವರು 70 ವರ್ಷ ರೀ. 70 ವರ್ಷ, ನನಗೆ 60 ವರ್ಷ ರೀ ಸರ್. 60 ವರ್ಷ. ಹಿಂಗಾಗಿ ನಾವು ಈಗ ಅಡ್ಡಾಡಕ್ ಆಗೋದಿಲ್ರಿ ಸರ್. ಎಲ್ಲಾರ ಒಂದ್ ಕಡೆ ಆದಷ್ಟು ಆಗೋಲ್ಲ ಅಂತೇಳಿ ಸುಮ್ನೆ ಕುಂತ್ ಜೀವನ ಮಾಡೋದ್ರಿ. ಈಗ ಇಷ್ಟ ಐತಿ ನೋಡ್ರಿ ಸರ್. ನಿನ್ನಿಂದ ನಮ್ಮಂತ ಹುಡುಗರು ಕಲಿದ್ ಬಾಳ ಐತಿ ಬಿಡ್ರಿ. ಈ ವಯಸ್ಸಿನಾಗ ಇನ್ನು ದುಡಿತೀನಿ ಅಂತಿರಲ್ಲ. ಮತ್ತೆ ರೀ ಸರ್, ಹೊಟ್ಟಿಗೆ ಬೇಕಲ್ರಿ ಸರ್. ದುಡ್ಡು ಹಾಕೋರ್ ಮಗಾನು ಹೋದ, ಮತ್ ನಮ್ಗ್ ದುಡ್ಡು ಹಾಕೋರ್ ಬೇಕಲ್ರಿ ಸರ್. ಮಗ್ಗ ಮದ್ವೆಗೆ ಆಗಿತ್ತಾನ? 4 ಹೆಣ್ಣು ಮಕ್ಳು ಅದಾರ ಸರ್. ಅವ್ರು 4 ಹೆಣ್ಣು ಮಕ್ಳು ಅದಾವ್ರಿ. ಅವಂಗ ತೀರ್ಕೊಂಡಿದ್ ಕೂಲೆ ಅವಂಗ ರೊಕ್ಕ ಬಂತ್ರಿ 30 ಲಕ್ಷ ರೂಪಾಯಿ. ಅದ ಕರುಣಾ ಡ್ಯೂಟಿಯಾಗನ ತೀರ್ಕೊಂಡ್ರೆ, ಅವ ಕಾರ್ಪೊರೇಷನ್ ಗಾಡಿ ಹೊಡಿತಿದ್ರಿ ಕಸದ. ಅವಾಗ 30 ಲಕ್ಷ ರೂಪಾಯಿ ಬಂತ್ರಿ. ಸಸಿ ತಗೊಂಡ ತವ್ರ ಮನಿಗ್ ಹೋದಳ್ರಿ. ಮತ್ ನಮ್ಮನ್ನ ನೋಡಾರ್ ಬೇಕಲ್ರಿ ಸರ. ಈಗ ನಾವು ದುಡಿದ್ರ ನಮ್ ಹೊಟ್ಟಿಗ್ರಿ. ಹಿಂಗಾಗೈತ್ರಿ ಸರ. ನಾವ್ ದುಡಿ ಮಠ ಒಟ್ ನಮಗ್ ನಿರ್ವಾಹ ಇಲ್ರಿ. ನಾವ್ ದುಡ್ದಾಗ ನಮ್ ಹೊಟ್ಟಿಗ್ರಿ. ಹಿಂಗ ಏನು ಜೀವನ ಸಣ್ಣಕ್ಕಿರತ್ಲೆ ತಾಯಿನ ಕಳ್ಕೊಂಡಿ, ಏನ್ ಮಾಡಿದ್ರಿ ಸರ್? ವಯಸ್ಸಿಗೆ ಬಂದ್ ಮಗನ್ ಕಳ್ಕೊಂಡ್ರಿ. ಹಂಗಾರಿ ಸರ್. ವಯಸ್ಸು ಮುಗದ ಮಾವನ್ನ ಕಳ್ಕೊಂಡ್ರಿ. ಎಲ್ಲಾರು ಹೋದ್ರಿ. ನಮಗ್ ಯಾವಾಗ ಐತೆ ಯಾರಿಗ ಗೊತ್ತ್ರಿ. ಇಲ್ಲವ್ವ, ಗಟ್ಟಿಯಾಗಿರ್ಬೇಕು ತಾಯಿ. ಅಲ್ರಿ, ಆ ಪರಮಾತ್ಮ ಬಿಟ್ಟಿದ್ರಿ. ನಾವ್ ನಮ್ ಕೈಯಾಗಿಂದ್ರೆ ನಮ್ದ ಭೂಮಿ ಮ್ಯಾಗಿಂದ ಋಣ ಮುಗಿತ ಅಂದ್ರ ಹೆಂಗಾರ ಒಂದ್ ನೆವ ಮಾಡಿ ಕರ್ಕೊಂಡ್ ಹೋಗ್ಬಿಡ್ತಾನ್ರಿ ಸರ್. ಋಣವರೆಗೆ ಇಲ್ಲೇ ಅಂತೀರಿ? ಇರಬೇಕ್ರಿ. ನಮ್ದು ಋಣ ಭೂಮಿ ಮ್ಯಾಗ ಎಷ್ಟೈತಲ್ರಿ ಅಲ್ಲಿ ಮಟ ಇರ್ಬೇಕ್ರಿ. ನಮ್ದು ಮುಗಿತಿ ಅಂದ್ರ ನಮ್ಮನ್ನ ಅವಾಗ ತಾನಾರ ಏನೋ ಒಂದ್ ನೆವ ಮಾಡಿ ಕರ್ಕೊಂಡ್ ಹೋಗ್ತಾನ ಇಷ್ಟ. ಮತ್ ಯಾಕವ ಇರೋವಾಗ ಇಷ್ಟು ಒದ್ದಾಡ್ತೀವಲ್ಲ ಗುದ್ದಾಡ್ತೀವಿ ಅದಕ್ಕಂತೀರಿ? ಓಯ್ ಮತ್ ಏನ್ ಮಾಡೋದ್ರಿ? ಇನ್ನು ಬೇಕು ಅಂತೀವಿ. ನಮ್ ಜನ್ಮಕ್ ಬೇಕ ಅಲ್ರಿ ಸರ. ಇರು ಮಠ ಬೇಕ್ರಿ. ಇಲ್ಲದ ಕಾಲಕ್ಕೆ ಯಾರು ಕೇಳಾಕ್ ಹೋಗೋದಿಲ್ರಿ. ಅದು ಎಷ್ಟು ಬೇಕು ಅಂತ. ಈಗ ಹಾನ್ರಿ, ಈ ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಇನ್ನೊಂದ್ ಕಟ್ಟಬೇಕಂತಾರ, ಇದನ್ನ ಹಿಡಿದ್ರೆ ಇನ್ನೊಂದ್ ಹಿಡಿಬೇಕಂತಾರ. ಅದೆಲ್ಲ ಆಸೆ ಇಲ್ರಿ ಸರ್ ನನಗ. ಶಕ್ತಿ ಇರೋ ಮಠ ದುಡಿಬೇಕು, ಹೊಟ್ಟಿಗೆ ತಿನ್ಬೇಕು ಅನ್ನೋದು ಒಂದ ಆಸೆ ರೀ. ಆ ಬಿಲ್ಡಿಂಗ್ ಹಿಡಿಬೇಕಾ, ಈ ಬಿಲ್ಡಿಂಗ್ ನಮ್ಗ ಆಗಂಗಿಲ್ರಿ ಸರ್. ಎಲ್ಲಿ ಆಕತ್ ಹೇಳ್ರಿ? ಇದ ಹೊಟ್ಟಿ ತುಂಬುದ ವಜ್ಜ ಐತ್ರಿ. ಇನ್ನ ಮನಿ ಜಾಗ ಹಿಡಿಯಾಕ ಎಲ್ಲಿ ಆಕತ್ರಿ ಸರ್ ಹೇಳ್ರಿ? ಬಟ್ ಆದ್ರೂ ದೊಡ್ಡ ಸಂಸಾರ ನಡೆಸಿಯವ ನೀನು. ಓದ್ಲಿಲ್ಲ ಅಂದ್ರು ಸತೆ ನಿಮ್ಗೆ ದೇವ್ರ ಏನು ಬುದ್ಧಿ ಕೊಟ್ಟಿದೇನೋ ಅದ್ರಾಗ ಅಷ್ಟ ನೋಡ್ರಿ ನೀಗ್ಸಿರಲ್ಲ, ಅದು ಬಹಳ ಖುಷಿ ಆಯ್ತು. ಇನ್ನೊಬ್ಬರಿಗೆ ಮಾದರಿ ನೀವು. ಬಹಳ ಖುಷಿ ಆಯ್ತಮ್ಮ. ನಾನು ಬೆಂಗಳೂರಿಂದ ಬಂದು ನಿಮ್ಮನ್ನ ಮಾತಾಡ್ಸಿದ್ದು. ನೀವು ಈ ವಿಡಿಯೋ ನೋಡ್ತಿತ್ತಂತವ್ರು ಬಹಳ ಮಂದಿ ತಿಳ್ಕೊಬೇಕು ನಿಮ್ಮನ್ನ ನೋಡಿ. ಈಗ ಎಲ್ಲಾ ಮಾಡಿದವ್ರಿಗೆ ಏನ್ ಮಾಡ್ಲಿ ಅನ್ನೋ ಪರಿಸ್ಥಿತಿಯಾಗ ಯೋಚನೆ ಮಾಡ್ಕೊಂಡ್ ಕುಂತಾರ. ನಡೀತೈತೋ ಇಲ್ಲೋ, ಮಾಡಿದ್ರ ಆಗತ್ತೋ ಇಲ್ಲೋ ಸರ. ಧೈರ್ಯ ಇರ್ಬೇಕು ನೋಡ್ರಿ ಮನುಷ್ಯಾಗ. ಯಾವ್ದೋ ಆಗ್ಲಿ ನಮ್ಗ್ ಧೈರ್ಯ, ದುಡಿಬೇಕಂತ ಧೈರ್ಯ ಇರ್ಬೇಕು. ಅದಿದ್ರೆ ಏನೋ ಮುಂದಾಗೋದ್ರಿ. ಏನ್ ಮಾಡೋದ್ ಬಿಡ, ಎಲ್ಲಿದ್ ಬಿಡ ಅಂತ ನಾವ್ ಧೈರ್ಯ ಕಳ್ಕೊಂಡಿವ್ ಅಂದ್ರೆ ಯಾವ್ದು ಕೆಲಸ ಆಗಂಗಿಲ್ರಿ ಸರ್. ಆಗಂಗಿಲ್ಲ. ಧೈರ್ಯ ಮುಖ್ಯ, ಹೌದಿಲ್ರಿ? ಮತ್ತ ಬಹಳ ಒಳ್ಳೆ ಮಾತು ಹೇಳಿದ್ರಿ. ಧೈರ್ಯನ ಮುಖ್ಯ ರೀ. ಏನೋ ಬಂದ್ಮೇಲೆ ಸುಧಾರಿಸ್ತಾ ಅಂತವ್ರು ಬರ್ತಾರೆ, ಒಳ್ಳೆಯವ್ರು ಬರ್ತಾರೆ, ಕೆಟ್ಟವ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಸುಧಾರಿಸ್ಕೊಂಡು ಹೋಗೋದು. ಸುಧಾರಿಸ್ರಿ. ಮತ್ತೆ ಏನ್ ಅನ್ನಕ ಬರಂಗಿಲ್ಲ, ಏನ್ ಮಾಡಕ ಬರೋದಿಲ್ರಿ. ಬರ್ರಿಪ್ಪ ನೀವು ಚಲೋ ಅನ್ಕೊಂತ ಹೋಗೋದು. ಮತ್ತೆ ಏನ್ ಮಾಡೋದ್ರಿ ಸರ್? ನಾಲಿಗೆ ಸುದ್ದಿದ್ದಾರ ಜಗತ್ನಾಗ ಎಲ್ಲಿ ಬೇಕಾದ್ರೂ ಬದುಕ್ಬೋದ್ರಿ ಸರ್. ಹೌದಲ್ರಿ? ಇಷ್ಟ ಐತ್ರಿ ಸರ್. ಅದಕ್ಕೆ ನೀನ ಉದಾಹರಣೆ ತಾಯಿ. ನಿಮ್ಮ ಮೊಮ್ಮಗನ್ ಕರ್ರಿ ಮಾತಾಡ್ಸನ. ಇರ್ಬದ್ರಿ ಬಾ ಇಲ್ಲಿ. ಬಾರಪ್ಪ, ಬಾ ಇಲ್ಲಿ. ಅಲ್ಲಿ ನಿಂತ್ಕೋ, ಅಲ್ಲಿ ಅಮ್ಮನ ಹತ್ರ ಮಾತಾಡಕ ಬರೋಲ್ಲ. ಮಾತಾಡ್ಬೇಕ. ಏನಪ್ಪಾ ನಿನ್ನ ಹೆಸರು? ವೀರಭದ್ರ ಆರೋಗ್ಯ. ವೀರಭದ್ರ. ಅವ್ರ ಅಡ್ಡ ಹೆಸರು ಹಾರಗೊಪ್ರಿ ಸರ್. ಹಾರಗೊಪ್ಪಿ. ಏನ್ ಓದ್ತಿಪ್ಪ? 10th ಕ್ಲಾಸ್. 10th ಕ್ಲಾಸ್ ಓದ್ತಿ? ಅಜ್ಜಿ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಅನ್ಸುತ್ತಾ? ಎದಕ್ ಖುಷಿ ಅನ್ಸುತ್ತಪ್ಪ? ಈ ವಯಸ್ಸಿನಾಗ ಎಲ್ಲ ಮಾಡ್ಕೊಂಡು ಹೊಂಟ್ರ. ಎಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಏನೇನ್ ಮಾಡ್ತೀರಿ?
ಅಂಗಡಿ ಬಂದ್ ತೆಗಿತೇನ್ರಿ. ಬಂದ್ ಅಂಗಡಿ ತೆಗಿತಾನ್ರಿ, ಕಸ ಹೊಡೆದು ಕೊಡ್ತಾನ, ಎಲ್ಲ ಒಂದ್ ಹೊಂದ್ಕಿ ಮಾಡಿ ಹಚ್ಚಿ ಕೊಟ್ಟು ಸಾಲಿಗೆ ಹೋಗ್ತಾನ್ರಿ. ಸಾಲಿಗೆ ಹೋಗಿ ಹ್ಞೂನ್ರಿ ಸರ್. ಅರೆ ಮಸ್ತ್ ರೀ. ಸಾಲಿಗೆ ಏ ಇವಾಗಿಂದ ಕಲ್ತಿಯಲ್ಲ ಮರ ನೀನು ಬಿಸ್ನೆಸ್ ಹೆಂಗ್ ಮಾಡೋದಂತ ಗೊತ್ತಾಗುತ್ತಾ? ಎಲ್ಲ ಗೊತ್ತಾಗೈತ್ರಿ ಸರ್ ಈಗ ಅವಂಗ. ಹೌದಾ? ಹಾ ಹಾ ಹಾ. ಹಂಗಾರ ನೀ ಮುಂದಕ್ಕೆ ಏನ್ ಮಾಡ್ಬೇಕಂತೀಯಪ್ಪ? ಆ ಭಗವಂತನ ಇಚ್ಛೆ ರೀ ಸರ. ಅವ ಏನ್ ಮಾಡ್ತಾನ ಸಾಲಿ ಒಳಗೆ ಈಗ 10ನೇ ತದಾನ್ರಿ. ಈಗ ಈ ಒಳಗ ಹೆಂಗ್ ಬರ್ತೈತೆ ಯಾಕ ನೋಡ್ಬೇಕ್ರಿ ಅದ. 10th ಈ ಸಲ? ಹ್ಞೂನ್ರಿ 10ನೇ ತಾರೀ. ಬೆಸ್ಟ್ ಆಫ್ ಲಕ್, ಒಳ್ಳೇದಾಗ್ಲಿ. ಹ್ಞೂನ್ರಿ. ಒಳ್ಳೆ ಹೆಂಗ್ ಬರ್ದಿ ಎಕ್ಸಾಮ್? ಇನ್ನ ಆಗಿಲ್ರಿ ಅವ್ನು, ಇನ್ ಮ್ಯಾಲ ಅದಾವ್ರಿ ಎಕ್ಸಾಮ್. ಮಾರ್ಚ್ 25. ಮಾರ್ಚ್ 25 ಮತ್ ಸ್ಟಡಿ ಹೆಂಗ್ ಮಾಡೈತಿ? ಮಾಡತ್ತೇನ್ರಿ. ಚಲೋ ಮಾಡೈತಿ. ಈಗ ಅಜ್ಜಿ ಏನು ಓದಿಲ್ಲ, ಇಷ್ಟು ಜೀವನ ಸಾಗಿಸ್ಕೊಂಡ್ ಬಂದಾರೆ. ಈಗ ನಿಮಗೆ ಏನ್ ಅನ್ಸುತ್ತೆ ಅವ್ರ ಜೀವನ ನೋಡಿ ಇದನ್ನ ನೋಡಿದ್ರೆ? ಕಷ್ಟ ಸರ್. ಕಷ್ಟದಲ್ಲಿ ಬರ್ತಿದ್ದಾರೆ. ನೀನ್ ಮುಂದೆ ಚಲೋ ನೋಡ್ಕೊಂತೀವಿ ಅವ್ರನ್ನ? ಹೌದಾ? ಓಕೆ. ನೋಡ್ಕೊತಾನ್ರಿ. ಇಲ್ಲೆಲ್ಲ ನಿಮ್ ಫ್ರೆಂಡ್ಸ್ ಅವ್ರು ಇವ್ರು ಬರ್ತಾರ? ಬರಲ್ಲ. ಎಲ್ಲಿ ನಿನ್ಸು ಸಾಲಿ ದೂರನ? ಆರ್ಯನ್ ಶೆಟ್ಟಿ. ಧಾರವಾಡದಾಗ ಐತ್ರಿ ಸರ್. ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಂ? ಕನ್ನಡ ಮೀಡಿಯಂ. ಕನ್ನಡ ಮೀಡಿಯಂ. ಚಲೋ ಓದ್ತಿ? ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಗೆಳೆಯರೇ, ಇಷ್ಟೊತ್ತು ನಿರ್ಮಲಾ ಅಮ್ಮನ ಮಾತು ಕೇಳ್ತಾ ಇದ್ರಿ. ಎಂಥ ಅನುಭವ ತಾಯಿ ನಿಮ್ಮದು. ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕಾಗಿರೋರು. ಯಾಕೋ ಇಲ್ಲಿ ಹೋಗ್ತಿದ್ದೆ, ಹುಬ್ಳಿಗೆ ಹೊಂಟಿದ್ದೆ ಧಾರವಾಡದಿಂದ. ಅಮ್ಮನ್ನ ಮಾತಾಡಿಸ್ಬೇಕು ಅಂತ ಅನಿಸ್ತು, ನಮ್ಮಮ್ಮ ಕಣ್ಣಂಗೆ ಕಂಡ್ರು, ಅದಕ್ಕೆ ನಿಲ್ಲಿಸಿ ಮಾತಾಡ್ಸೋದು. ಇಷ್ಟು ಕತೆ ಇತ್ತು ಅಮ್ಮಂದು. ಅಲ್ರಿ? ಖುಷಿ ಆಯ್ತನ್ರಿ? ಖುಷಿ ಆಯ್ತ್ರಿ ಬಂದು ಮಾತಾಡ್ಸಿದ್ದು. ಹಾಂ ಯವ್ವ, ನಾವು ಯಾರಂತ ಕೇಳಲಿಲ್ಲ, ಎಲ್ಲಿ ಏನು ಎಷ್ಟು ನಿರ್ಮಲವಾದ ಮನಸ್ಸು ನೋಡ್ರಿ ನಿಮ್ದು. ಬರ್ರಿ ಏನ್ ಬೇಕು ಹೇಳ್ರಿ ಅಂದ್ರಿ. ಅಲ್ರಿ ಸರ್, ಈಗ ಬಂದವ್ರಿಗೆ ಬಾ ಅನ್ನಕಬೇಕಲ್ರಿ ಸರ್. ಬಾ ಅಲ್ರಿ, ಈಗ ಹೊರಗೆ ಬಂದಿರ್ತಾರೆ ಅಂದ್ರೆ ಅವ್ರಿಗೆ ಬಾ ಅನ್ನಬೇಕು. ಸಿಟ್ಯಾಗ ಅನುಮಾನದಿಂದ ನೋಡ್ತಾರ ಅವ್ವ ಮಂದಿನ. ಯಾರೋ ಏನೋ ಏನ್ ಮಾಡ್ಕೊಂಡು ಹೋಗ್ತಾರೋ ಏನೋ, ನನ್ನ ವಿಡಿಯೋ ತಗೊಂಡೋಗಿ ಏನ್ ಮಾಡ್ತಾರೋ ಏನೋ. ಏನ್ ಮಾಡಿದ್ರಿ ನಾವೇ ಎದಕ್ ಹೋಗಿ ನೀವು ಏನು ಎದಕ್ ಹೋಯ್ತೀರಿ ನಮಗರ ಏನು ಗೊತ್ತಿರಿ ಸರ್. ಬಟ್ ನಿಂತೇವಿ ಸುಮ್ಮನೆ ನೀವು ಹೆಂಗೆ ಹೇಳಿದವ ಕೇಳಾತ. ಯವ್ವ, ಬದುಕಿನ ಬುತ್ತಿ ಅಂತ ಯೂಟ್ಯೂಬ್ ಚಾನಲ್ಲು ನಿಮ್ಮದು ಇಡೀ ಜಗತ್ತಿಗೆ ಈ ವಿಡಿಯೋನ ತೋರ್ಸೋಣ, ನಿಮ್ಮ ಬದುಕು ತೋರ್ಸೋಣ ಅಂತ ಬಂದು ನಾನು ಇಷ್ಟೊತ್ತು ವಿಡಿಯೋ ಮಾಡಿದ್ದು. ಗೆಳೆಯರೇ, ಹೀಗಿರುತ್ತೆ ಜೀವನ. ಏನು ಅಂತ ಹೇಳಿದ್ರೆ ತಾಯಿನ ನೋಡ್ಲೇ ಇಲ್ಲ, ವಯಸ್ಸಿಗೆ ಬಂದ ಮಗನ ಕಳ್ಕೋತಾರೆ ಅಲ್ವಾ. ಎಷ್ಟು ಪೆಟ್ಟುಗಳು ಈ ತಾಯಿದು ತಿಂದು ತಿಂದು ಕೂಡ. ಆದರೂ ಕೂಡ ಇವತ್ತು ಒಂದು ಹುಮ್ಮಸ್ಸಿದೆ, ಕಿಚ್ಚಿದೆ, ಹುಚ್ಚಿದೆ. ಇನ್ನೂ ದುಡಿತೀನಿ ಬಿಡ್ರಿ, ಆರೋಗ್ಯ ಒಂದು ದೇವ್ರು ಕೊಟ್ಟನಲ್ಲ ಸಾಕು, ನಮ್ಗೆ ಯಾವ ಭಾಗ್ಯನೂ ಬೇಡ ಅಂತ ಹೇಳಿದ್ರು. ಈ ತಾಯಿನ 100 ವರ್ಷ ಚೆನ್ನಾಗಿಟ್ಟಿರಲಿ ದೇವರು ಅಂತ ನಾವು ಕೇಳ್ಕೊತೀವಿ. ನಿಜಕ್ಕೂ ಖುಷಿ ಆಯಿತು ತಾಯಿ. ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಾ? ಓಕೆ, ನನಗೂ ಖುಷಿ ಆಯಿತು ನಿಮ್ಮನ್ನು ನೋಡಿ. ಏನಮ್ಮ? ಓಕೆ, ಇದು ಇಟ್ಕೊಡ್ರಿ. ಬ್ಯಾಡ್ರಿ ಸರ್. ಏ ಬೇಡ ಬೇಡ ಯವ್ವ, ನನ್ನ ತಾಯಿಗೆ ನಾನು ಕೊಡಬಾರ್ದಾ? ಬ್ಯಾಡ್ರಿ ಸರ್. ಮಗ ಕೊಟ್ರಿ ಇಸ್ಕೊಂತಿರ್ಲಿ ನೀವು? ಇಸ್ಕೊಂದೇವ್ರಿ ಸರ್. ಬ್ಯಾಡ್ರಿ, ಇರ್ಲಿ ಅವ್ವ, ಇರ್ಲಿ. ಇದು ತಗೋತಾಯಿ. ಭಾಳ ಖುಷಿ ಆಯಿತು. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಒಂದು ಆಶೀರ್ವಾದ ಮಾಡಿಬಿಡ್ರಿ. ಓಕೆ ಓಕೆ. ಬರ್ತೀನಿ ಅವ್ವ, ಬರ್ಲಾ? ನಮಸ್ಕಾರ ತಾಯಿ. ನಮಸ್ತೆ. ನಮಸ್ಕಾರ.